ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಾಯರ ಅನುಗ್ರಹವನ್ನು ಪಡೆಯೋದಕ್ಕೆ ರಾಯರನ್ನು ಹೇಗೆ ಪೂಜೆ ಮಾಡಬೇಕು ಅನ್ನುವಂತಹ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳಾಗುತ್ತೆ. ನಾವು ರಾಘವೇಂದ್ರ ಸ್ವಾಮಿಯನ್ನು ಪೂಜೆಯನ್ನು ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು, ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡೋದು ಹೇಗೆ ಅನ್ನುವಂತಹ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಅವರ ಪೂಜೆಯಲ್ಲಿನ ನಿಯಮಗಳನ್ನು, ಪದ್ಧತಿಗಳನ್ನು ಕಡ್ಡಾಯವಾಗಿ ನೀವು ಅನುಸರಿಸಲೇಬೇಕಾಗುತ್ತೆ. ವಿಧಿವಿಧಾನಗಳ ಪ್ರಕಾರ ರಾಯರನ್ನು ಪೂಜಿಸಿದಾಗ ಮಾತ್ರ ಆ ಪೂಜೆ ನಮಗೆ ಶುಭ ಫಲಗಳನ್ನು ನೀಡುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈ ನಿಯಮವನ್ನು ಅನುಸರಿಸುವಂತಹ ಮುನ್ನ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕ ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಪಾಯಿಂಟ್ಸ್ ವೈಸ್ ಆಗಿ ಒಂದೊಂದೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ಸಾಂಪ್ರದಾಯಿಕ ವಸ್ತ್ರದಲ್ಲಿ ರಾಯರ ಪೂಜೆಯನ್ನು ಮಾಡಬೇಕು. ಜೀನ್ಸ್ ಪ್ಯಾಂಟು ಅಥವಾ ಇನ್ನಿತರ ಆದಂತಹ ಆಧುನಿಕ ಶೈಲಿಯ ಬಟ್ಟೆಗಳನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬಾರದು. ಸೀರೆ, ಹೆಣ್ಣು ಮಕ್ಕಳಾದರೆ ಸೀರೆ ಅಥವಾ ಗಂಡು ಮಕ್ಕಳಾದರೆ ಪಂಚೆ ಶರ್ಟು, ಈ ಒಂದು ಬಟ್ಟೆಯಲ್ಲಿ ನಾವು ರಾಯರನ್ನು ಪೂಜೆಯನ್ನು ಮಾಡಬೇಕು. ಇದು ಮೊದಲನೇ ನಿಯಮ. ಇನ್ನು ಎರಡನೇ ನಿಯಮ ಏನು ಅಂತಂದರೆ, ದುರಾಭ್ಯಾಸಗಳನ್ನು ತೊರೆದು ರಾಯರ ಪೂಜೆಯನ್ನು ಮಾಡಬೇಕು. ಅಂದರೆ ದುಶ್ಚಟಗಳನ್ನೆಲ್ಲ ತೊರೆದುಬಿಟ್ಟು, ದುಶ್ಚಟಗಳನ್ನಿಟ್ಟು ರಾಯರನ್ನು ಎಷ್ಟೇ ನೀವು ಪೂಜೆಯನ್ನು ಮಾಡಿದರೂ ಕೂಡ ಅದು ನಿಮಗೆ ಫಲಗಳನ್ನು ನೀಡೋದಿಲ್ಲ. ಹಾಗಾಗಿ ದುರಾಭ್ಯಾಸ, ದುಶ್ಚಟಗಳನ್ನು ಬಿಡಬೇಕಾಗುತ್ತೆ. ಇನ್ನು ಮೂರನೇ ವಿಚಾರ ಏನು, ಮೂರನೇ ನಿಯಮ ಏನು ಅಂತಂದರೆ, ರಾಯರ ಪೂಜೆಯನ್ನು ಮಾಡುವ ದಿನದಂದು ಮುಂಜಾನೆ ಸೂರ್ಯೋದಯವಾಗುವುದಕ್ಕಿಂತ 20-30 ನಿಮಿಷಗಳ ಮುನ್ನ ಎದ್ದು ದೈನಂದಿನ ಚಟುವಟಿಕೆಗಳಿಂದ ಮುಕ್ತರಾಗಿ ಶುದ್ಧರಾಗಿ ಬಳಿಕ ದೇವರ ಕೋಣೆಯನ್ನು ಶುಚಿಯನ್ನುಗೊಳಿಸಿ ನಂತರ ರಾಯರ ಪೂಜೆಯನ್ನು ನೀವು ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಮುಂದಿನದಾಗಿ ನಾಲ್ಕನೇ ನಿಯಮ ಏನು ಅಂದರೆ, ರಾಯರನ್ನು ಪೂಜಿಸಲು ಶುದ್ಧವಾದ ಮನಸ್ಸು ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಹಣೆಯ ಮೇಲೆ ರಾಯರು ತಮ್ಮ ಹಣೆಯ ಮೇಲೆ ಹಾಕಿದಂತಹ ನಾಮವನ್ನು ನೀವು ಕೂಡ ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ಅಂದರೆ ಗಂಧದಿಂದ ಒಂದು ನಾಮವನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಐದನೇ ನಿಯಮ ಏನು ಅಂತಂದರೆ, ಪೂಜೆಯ ನಂತರ ರಾಯರಿಗೆ ಅರ್ಪಿಸಿದಂತಹ ನೈವೇದ್ಯ, ಹಣ, ಬಟ್ಟೆ ಅಥವಾ ಇತ್ಯಾದಿ ವಸ್ತುಗಳನ್ನು ಬಡವರು ಅಥವಾ ನಿರ್ಗತಿಕರಿಗೆ ದಾನವಾಗಿ ನೀಡಬೇಕು. ದಾನ ಮಾಡಿದ ನಂತರ ನೀವು ಅದನ್ನು ಕೊಟ್ಟೆ ಅಂತ ಹೇಳಿ ಕೊರಗಬಾರ್ದು. ಅದನ್ನು ಕೊಟ್ಟ ನಂತರದಲ್ಲಿ ರಾಯರನ್ನು ಸ್ಮರಿಸಿ ಬಿಟ್ಟುಬಿಡಬೇಕು. ಆಗ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತವಾಗ್ಲೂ ಬೀಳುತ್ತೆ. ಇನ್ನು ಆರನೆಯದಾಗಿ, ರಾಯರ ಪೂಜೆಯನ್ನು ಮಾಡುವ ದಿನ ಒಬ್ಬರು ಸೇವಿಸಿದ ಆಹಾರವನ್ನು ಇನ್ನೊಬ್ಬರು ಸೇವಿಸಬಾರದು. ಅಂದರೆ ಎಂಜಲನ್ನು ನೀವು ತಿನ್ನಬಾರ್ದು. ಅವತ್ತು ಬೇರೆಯವರು ಊಟ ಮಾಡಿದಂತಹ ಊಟವನ್ನು ನೀವು ತಿನ್ನಲೇಬಾರ್ದಾಗುತ್ತೆ. ಇನ್ನು ಏಳನೇದಾಗಿ, ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಬಳಸಬಾರ್ದು. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಎಂಟನೆಯದಾಗಿ, ಪೂಜೆಗೂ ಮುನ್ನ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆ ಮಾಡಿ. ನೀವು ಮಾಡುವಂತಹ ಸಂಕಲ್ಪ ಇನ್ನೊಬ್ಬರ ಜೀವನದಲ್ಲಿ ನೋವನ್ನು ತರುವಂತೆ ಇರಬಾರ್ದು. ನೀವೇನು ಅಂದ್ಕೊಳ್ತೀರ ಅದು ಇನ್ನೊಬ್ಬರಿಗೆ ಎಫೆಕ್ಟ್ ಆಗಬಾರ್ದು. ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಅದು ಖಂಡಿತ ಸರಿ, ಹೌದು. ಆದರೆ ಇನ್ನೊಬ್ಬರಿಗೆ ನೋವನ್ನು ಉಂಟನ್ನು ಮಾಡಲೇಬಾರ್ದು. ರಾಯರನ್ನು ನೀವು ಸಂಜೆ ಸಮಯದಲ್ಲೂ ಪೂಜಿಸಬಹುದು, ಆದರೆ ರಾಹುಕಾಲದಲ್ಲಿ ರಾಯರನ್ನು ಪೂಜಿಸಬಾರದು. ಹಾಗೂ ಸಂಜೆ ಪೂಜೆಗಿಂತಲೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಹೆಚ್ಚು ಪ್ರಯೋಜನ ಆಗುತ್ತೆ. ಅಂದರೆ ಸಂಜೆಗಿಂತ ಬೆಳಗ್ಗೆ ಮಾಡೋದು ಒಳ್ಳೆಯದು. ಸಂಜೆನೂ ಮಾಡ್ಬೋದು, ಆದರೆ ಬೆಳಗ್ಗೆ ಮಾಡೋದು ತುಂಬ ಪ್ರಯೋಜನ ಆಗಿರುತ್ತೆ. ಇನ್ನು 10ನೇ ಪಾಯಿಂಟ್ ಏನಂದರೆ, ರಾಯರನ್ನು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಮನೆ ದೇವರು ಮತ್ತು ಗಣೇಶನನ್ನು ಪೂಜಿಸಿ ನಂತರ ರಾಯರನ್ನು ಪೂಜಿಸಬೇಕು. ಅಂದರೆ ನಿಮ್ಮ ಮನೆ ದೇವರು ಯಾವುದಿರುತ್ತೆ, ನಿಮ್ಮ ಕುಲದೇವರು ಯಾರಿದಿರುತ್ತೆ ಅಲ್ವಾ, ಅದನ್ನು ಪೂಜೆ ಮಾಡಿ ಗಣೇಶನನ್ನು ಎಲ್ಲರ ಫಸ್ಟು ಯಾವುದೇ ಪೂಜೆ ಮಾಡಬೇಕು ಅಂದರೆ ವಿಘ್ನ ವಿನಾಶಕನ ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ವಿಘ್ನ ವಿನಾಶಕನ ಪೂಜೆ ಮಾಡಿ ನಂತರದಲ್ಲಿ ನೀವು ರಾಯರ ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ರಾಘವೇಂದ್ರ ಸ್ವಾಮಿಗಳನ್ನು ಈ ಮೇಲಿನಂತೆ ಎಲ್ಲ ನಿಯಮಗಳನ್ನು ನೀವು ಇಟ್ಟು ಪೂಜೆ ಮಾಡಿದರೆ ಅಂದರೆ ರಾಯರು ನಿಮಗೆ ಬೇಗ ಒಲಿತಾರೆ. ಹಾಗೆ ರಾಯರ ಪೂಜೆ ಫಲಿಸುತ್ತದೆ. ರಾಯರನ್ನು ಪೂಜಿಸುವಾಗ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುವಂತಹ ಪ್ರಮುಖ ವಿಚಾರ ಇನ್ನೊಂದು ಏನು ಅಂತಂದರೆ, ಮಾನಸಿಕ ಮತ್ತು ದೈಹಿಕ ಶುದ್ಧತೆ. ನೀವು ರಾಘವೇಂದ್ರ ಸ್ವಾಮಿಗಳನ್ನು ಗುರುವಾರದ ದಿನ ಹೆಚ್ಚು ಪೂಜಿಸೋದು ಹೆಚ್ಚು ಫಲವನ್ನು
ನೀಡುತ್ತೆ. ಹಾಗಾಗಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಶುಚಿತ್ವದ ಮೇಲೆ ನಿಮ್ಮ ರಾಯರ ಪೂಜೆ ನಿಂತಿರಬೇಕಾಗುತ್ತೆ. ಇದಿಷ್ಟು ರಾಯರನ್ನು ಪೂಜಿಸಬೇಕಾದಂತಹ ಸರಳ ವಿಧಾನವಾಗಿರುತ್ತೆ. ಹೀಗೆ ರಾಯರನ್ನು ನೀವು ಪೂಜಿಸ್ತಾ ಬಂದರೆ ರಾಯರ ಅನುಗ್ರಹ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಆಗಿತ್ತು ರಾಯರ ಅನುಗ್ರಹವನ್ನು ಪಡೆಯೋದಕ್ಕೆ ರಾಯರನ್ನು ಹೇಗೆ ಪೂಜಿಸಬೇಕು, ಆ ನಿಯಮಗಳೇನು ಅನ್ನುವಂತಹ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.